ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಸೇರುತ್ತಿರುವುದಕ್ಕೆ ನನಗೆ ಬಹಳ ಸಂತೋಷವಾಗುತ್ತಿದೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ದೇಶದ ಜನರು ದೇಶದ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ ಇಂತಹ ಅದ್ಭುತ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಬಗ್ಗೆ ಕೇಳಿದಾಗ ನಮಗೆ ಒಂದು ಹೊಸ ಪ್ರೇರಣೆ ಸಿಗುತ್ತದೆ. ಇಂದಿನ ಕಾರ್ಯಕ್ರಮವನ್ನು ನಾನು ಅಥ್ಲೆಟಿಕ್ಸ್ನಲ್ಲಿ ದೇಶದ ಇಂತಹದ್ದೇ ಒಂದು ಸಾಧನೆಯೊಂದಿಗೆ ಪ್ರಾರಂಭಿಸುತ್ತೇನೆ. ಇದು ಕೆಲವೇ ದಿನಗಳ ಹಿಂದೆ ನಡೆದದ್ದು. ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯರ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಇದರಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ರು. ದೇಶದಾದ್ಯಂತ ಬಂದಿದ್ರು. ಈ ಸಮಯದಲ್ಲಿ 4 ಬೇರೆ ಬೇರೆ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳು ಮುರಿಯಲ್ಪಟ್ಟವು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟಿಕೆ, ತೇಜಸ್ವಿನಿ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಗೆಳೆಯರು ಬೇರೆ ಬೇರೆ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಮಾಡಿದ್ದಾರೆ. ನಾನು ಮೊದಲನೆಯದಾಗಿ ಇವರೆಲ್ಲರಿಗೂ ತುಂಬಾ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಗೆಳೆಯರೇ, ಒಂದು ಸ್ಪರ್ಧೆ ಯಾವುದರ ಬಗ್ಗೆ ದೇಶದಾದ್ಯಂತ ಬಹಳ ಚರ್ಚೆಯಾಗುತ್ತಿದೆಯೋ ಅದು 100 ಮೀಟರ್ ಓಟ. ಕೇವಲ 2 ದಿನಗಳ ಅಂತರದಲ್ಲಿ ಪುರುಷರ 100 ಮೀಟರ್ ಓಟದಲ್ಲಿ ರಾಷ್ಟ್ರೀಯ ದಾಖಲೆ 3 ಬಾರಿ ಮುರಿಯಲ್ಪಟ್ಟಿತು. ಈ ಅದ್ಭುತವನ್ನು ಮಾಡಿದ ಇಬ್ಬರು ಕ್ರೀಡಾಪಟುಗಳೆಂದರೆ ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್. ಈ ಬಾರಿ ಮನದ ಮಾತಿನಲ್ಲಿ ಈ ಇಬ್ಬರು ಆಟಗಾರರೊಂದಿಗೆ ಮಾತನಾಡೋಣ ಎಂದು ಯೋಚಿಸಿದ್ದೆ. ಅನಿಮೇಶ್ ಜಿ ನಮಸ್ಕಾರ. ಗುರಿಂದರ್ ವೀರ್ ನಿಮಗೂ ನಮಸ್ಕಾರ. ನಮಸ್ಕಾರ, ಸತ್ ಶ್ರೀ ಅಕಾಲ್. ನಮಸ್ಕಾರ ಮಾನ್ಯರೇ. ನಮಸ್ಕಾರ ಮಾನ್ಯರೇ. ತಮ್ಮ, ನೀವು ಬಹಳ ದೊಡ್ಡ ಸಾಧನೆ ಮಾಡಿದ್ದೀರಿ. ನಿಮ್ಮ ಜೋಡಿ ಕೂಡ ಅದ್ಭುತ ಮಾಡಿದೆ. ನಾವು ಸಂಗೀತದಲ್ಲಿ ಜುಗಲ್ಬಂದಿ ನೋಡಿದ್ದೆವು, ಆದರೆ ಸವಾಲಿನಲ್ಲಿ ಜುಗಲ್ಬಂದಿ ಇರುತ್ತದೆ. ಒಬ್ಬರು ಒಂದು ಸವಾಲು ಹಾಕಿದರೆ ಇನ್ನೊಬ್ರು ಆ ಸವಾಲನ್ನು ಸ್ವೀಕರಿಸುತ್ತಾರೆ, ಮತ್ತೆ 3ನೇ ಬಾರಿ ಮಾಡುತ್ತಾರೆ. ನಿಮ್ಮ ವಿಷಯ ಬಹಳ ಕುತೂಹಲಕಾರಿಯಾಗಿದೆ. ಮನದ ಮಾತಿನ ಕೇಳುಗರಿಗೆ ನಿಮ್ಮ ಬಗ್ಗೆ ತಿಳಿಯಬೇಕು, ಅವರಿಗೆ ನಿಮ್ಮ ಬಗ್ಗೆ ಮಾಹಿತಿ ಸಿಗಬೇಕು ಎಂದು ನಾನು ಬಯಸುತ್ತೇನೆ. ನೀವು ಮಾಡಿದ ಪರಾಕ್ರಮದ ಬಗ್ಗೆ ತಿಳಿಯಬೇಕು. ನಮಸ್ತೆ ಮಾನ್ಯರೇ. ನನ್ನ ಹೆಸರು ಅನ್ವೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 4x100 ಮೀಟರ್ನ ರಾಷ್ಟ್ರೀಯ ದಾಖಲೆದಾರ. ನಾನು ಛತ್ತೀಸ್ಗಢದವನು ಮತ್ತು ಈಗ ನಾನು ಒಡಿಶಾದಿಂದ ಆಡುತ್ತೇನೆ. ನಾನು ಕಳೆದ ವರ್ಷ ಏಷ್ಯನ್ ಪದಕ ಮತ್ತು ಜಾಗತಿಕ ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ಪದಕ ತಂದಿದ್ದೇನೆ ಮತ್ತು ನಾನು ಅಥ್ಲೆಟಿಕ್ಸ್ 2021ರಲ್ಲಿ ಶಾಲೆಯಿಂದ ತೇರ್ಗಡೆಯಾದ ಮೇಲೆ ಇದನ್ನ ಶುರು ಮಾಡಿದೆ. ನಾನು ಸೈನಿಕ ಶಾಲೆ ಅಂಬಿಕಾಪುರದಿಂದ ತೇರ್ಗಡೆಯಾದವನು. ಮೊದಲು ನಾನು ಫುಟ್ಬಾಲ್ ಆಡುತ್ತಿದ್ದೆ. ಕೋವಿಡ್ ಸಮಯದಲ್ಲಿ ನನ್ನ ಪೋಷಕರು ನೀನು ಹೋಗಿ ಹೊರಗೆ ಓಡಾಡು ಅಥವಾ ಆಟವಾಡು ಅಂತ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ರು. ಕೋವಿಡ್ ಮುಗಿಯುತ್ತಾ ಬಂದಾಗ ನನ್ನ ಫುಟ್ಬಾಲ್ ಸ್ನೇಹಿತರು ನನಗೆ ರಾಜ್ಯ ಮಟ್ಟದ ಸ್ಪರ್ಧೆ ಇದೆ, ಹೋಗಿ ಭಾಗವಹಿಸು ಅಂದ್ರು. ನಾನು ಭಾಗವಹಿಸಿದೆ. ಅಲ್ಲಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಅಲ್ಲಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದೆ. ಇಂದು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಪ್ರತಿನಿಧಿಸುತ್ತಿದ್ದೇನೆ. ಮತ್ತು ಗುರಿಂದರ್ ವೀರ್ ಜಿ ಅವರ ಬಗ್ಗೆ ಏನು? ನಮಸ್ಕಾರ ಸರ್, ನನ್ನ ಹೆಸರು ಗುರಿಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪೆಟ್ಟಿ ಆಫೀಸರ್ ಆಗಿದ್ದೇನೆ. ನಾನು ಭಾರತದ ಅತಿ ವೇಗದ ಓಟಗಾರ. ಈಗಷ್ಟೇ ನಾನು 100 ಮೀಟರ್ ಓಟದಲ್ಲಿ 10.09 ಸೆಕೆಂಡ್ಗಳ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು 10.1 ಸೆಕೆಂಡ್ಗಳ ಗಡಿಗಿಂತ ಕಡಿಮೆ ಸಮಯದಲ್ಲಿ ಓಡಿದ ಮೊದಲ ಭಾರತೀಯ ನಾನು. ಓಟದ ಪಥ ಮತ್ತು ಸಮವಸ್ತ್ರ ಎರಡರಲ್ಲೂ ದೇಶ ಸೇವೆ ಮಾಡಲು ಯತ್ನಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ನನ್ನ ಅಜ್ಜ ಇಬ್ಬರು ಕ್ರೀಡಾಪಟುಗಳಾಗಿದ್ದರು. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ದೀಪಾವಳಿ ಅಥವಾ ಹೊಸ ವರ್ಷದಂತಹ ಯಾವುದೇ ಹಬ್ಬ ಬಂದಾಗ ನಾವು ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ. ನಾನು ನನ್ನ ತಂದೆಯವರ ಟ್ರೋಫಿ ಮತ್ತು ಪದಕಗಳನ್ನು ಸ್ವಚ್ಛಗೊಳಿಸುತ್ತಿದ್ದೆ. ಅದು ನನಗೆ ತುಂಬಾ ಖುಷಿ ಕೊಡ್ತಿತ್ತು. ನಾನು ಯಾವುದಾದ್ರೂ ಟ್ರೋಫಿ ಸ್ವಚ್ಛಗೊಳಿಸುವಾಗ ಈ ಟ್ರೋಫಿ ಎಲ್ಲಿ ಗೆದ್ದಿದ್ದು, ಈ ಪದಕ ಎಲ್ಲಿ ಗೆದ್ದಿದ್ದು, ಈ ಫೋಟೋ ಯಾವಾಗ ತೆಗೆಸಿದ್ದು ಅಂತ ಕೇಳುತ್ತಿದ್ದೆ. ಆಗ ಅವರು ತಮ್ಮ ಕಥೆ ಹೇಳುತ್ತಿದ್ದರು. ನಾನು ಇಲ್ಲಿ ಆಡ್ಲು ಹೋಗಿದ್ದೆ, ಈ ರಾಷ್ಟ್ರೀಯ ಪದಕ ಗೆದ್ದೆ, ನಾನು ನನ್ನ ತಂಡವನ್ನು ಇಷ್ಟು ಗೆಲ್ಲಿಸಿದೆ ಅಂತ. ಆಗ ನಾನು ಅವರಿಗೆ ನಾನು ಯಾವುದಾದ್ರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳುತ್ತಿದ್ದೆ. ಅವರು ಬೆಳಿಗ್ಗೆ ಓಡಲು ಹೋಗುತ್ತಿದ್ದರು. ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಅಂತ ಕೇಳಲು ಶುರು ಮಾಡಿದೆ. ಅವರು ನನ್ನನ್ನು ಕರೆದುಕೊಂಡು ಹೋಗಲು ಶುರು ಮಾಡಿದ್ರು. ಅವರು ತಮ್ಮ ಆಟದಲ್ಲಿ ಕ್ರೀಡೆಯಲ್ಲಿ ಕಲಿತದ್ದನ್ನು ಅದನ್ನು ನನಗೆ ಕಲಿಸಲು ಶುರು ಮಾಡಿದ್ರು. ನನ್ನ ಆಸಕ್ತಿ ಹೆಚ್ಚಾಗತೊಡಗಿತು. ನಾನು ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನೋಡಿದೆ. ಒಂದು ತಮಾಷೆಯ ಕಥೆ ಇದೆ. ನಾನು ಟಿವಿ ನೋಡ್ತಿದ್ದೆ. ಆಗ ಅಮ್ಮ ಬಂದು ಟಿವಿ ಆರಿಸಿ, ಮಗ ಈಗ ಓದುವ ಸಮಯ, ಹೋಗಿ ಓದು ಅಂದ್ರು. ನಾನು
ಸರಿ, ನೀವು ನನಗೆ ಟಿವಿ ನೋಡ್ಲು ಬಿಡುವುದಿಲ್ಲ, ಆದ್ರೆ ಒಂದು ದಿನ ಬರುತ್ತೆ ನೀವು ನನ್ನನ್ನು ಟಿವಿಯಲ್ಲಿ ಹುಡುಕುತ್ತೀರಿ, ನೋಡಿ ಆ ಗುರಿಂದರ್ ಓಡುತ್ತಿದ್ದಾನೆ ಅಂತಂದೆ. ಈಗ ನನ್ನ ತಾಯಿ ನನ್ನನ್ನು ಟಿವಿಯಲ್ಲಿ ಓಡುವುದನ್ನು ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತದೆ. ವಾಹ್ ವಾಹ್ ವಾಹ್. ನಿಮ್ಮ ಮಾತು ಬಹಳ ಅದ್ಭುತವಾಗಿದೆ. ಹಾ ಸರ್. ಮಧ್ಯಮ ವರ್ಗದ ಕುಟುಂಬ ಸರ್ ನಮ್ಮದು. ನನ್ನ ತಂದೆಯವರು ವಾಲಿಬಾಲ್ ಆಡುತ್ತಿದ್ರು. ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡೆಯನ್ನ ಬಿಡಬೇಕಾಯಿತು. ಅವರ ಕನಸು ನನ್ಸಾಗದೆ ಉಳಿದು ಹೋಯಿತು. ಅವರು ಆ ಕನಸನ್ನು ನನ್ನಲ್ಲಿ ಕಂಡರು, ನನ್ನ ಮಗ ಆ ಕನಸನ್ನು ನನ್ಸು ಮಾಡುತ್ತಾನೆ ಅಂತ. ನಾನು ಅವರೊಂದಿಗೆ ಮಾತನಾಡುತ್ತಿದ್ದೆ. ಮಿಲ್ಕಾ ಸಿಂಗ್ ಅವರು ಎಷ್ಟು ಕಷ್ಟಪಡುತ್ತಿದ್ರು ಅಂತ ಕೇಳುತ್ತಿದ್ದೆ. ನಾನು ಅವರಿಗೆ ಹೇಳುತ್ತಿದ್ದೆ, ನಾನು ಒಂದಿನ ನಿಮ್ಮ ಕನಸನ್ನು ನನ್ಸು ಮಾಡುತ್ತೇನೆ ಅಂತ. ಅದಕ್ಕೆ ಅವರು ಕನಸು ಹಾಗೆ ನನ್ಸಾಗುವುದಿಲ್ಲ, ಅದಕ್ಕೆ ತುಂಬಾ ಕಠಿಣ ಪರಿಶ್ರಮ ಬೇಕು, ಶ್ರಮ ಪಡಬೇಕು ಅಂತ ಹೇಳುತ್ತಿದ್ರು. ಮಿಲ್ಕಾ ಸಿಂಗ್ ರಕ್ತ ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿಸಿಲಿನಲ್ಲಿ ಓಡುತ್ತಿದ್ದರು, ದಿನವಿಡೀ ತರಬೇತಿ ಪಡೆಯುತ್ತಿದ್ರು. ಆ ವಿಷಯಗಳು ನನಗೆ ಸ್ಫೂರ್ತಿ ನೀಡುತ್ತಿದ್ದವು. ನನ್ನ ದೇಶಕ್ಕಾಗಿ ಓಡ್ಲು, ದೇಶಕ್ಕೆ ಪದಕ ತರಲು, ಗೆಲ್ಲಲು ನನ್ನ ತಂದೆ ನನಗೆ ಸ್ಫೂರ್ತಿ ನೀಡುತ್ತಿದ್ರು. ನಾನು 100 ಮೀಟರ್ ಸ್ಪರ್ಧೆಯನ್ನ ಆರಿಸಿಕೊಂಡಾಗ್ಲೂ ಅಷ್ಟೇ. ಎಲ್ಲರೂ ನನಗೆ 100 ಮೀಟರ್ ಬೇಡ, 100 ಮೀಟರ್ ಭಾರತೀಯರ ಸ್ಪರ್ಧೆ ಅಲ್ಲ, ಭಾರತೀಯರ ದೇಹ 100 ಮೀಟರ್ಗೆ ಮಾಡಿದ್ದಲ್ಲ ಅಂತ ಹೇಳುತ್ತಿದ್ರು. ಆದ್ರೆ ನಾನು ಮತ್ತು ನನ್ನ ತಂದೆ ಯಾವಾಗ್ಲೂ ಗುರಿಂದರ್ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ನಾವು ಇದರಿಂದ ಹಿಂದೆ ಸರಿಯುವುದಿಲ್ಲ. ಯಾರು ನಮ್ಗೆ ನೀನ್ ಮಾಡ್ಲಾರೆ ಅಂತಾರೋ ಅವರಿಗೆ ನಾವು ಮಾಡಿ ತೋರಿಸ್ಬೇಕು. ನೀನ್ ಮಾಡಿ ತೋರಿಸುತ್ತೀಯಾ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳುತ್ತಿದ್ರು. ನನ್ನ ತಂದೆ ನನ್ನ ಮೇಲೆ ಇಟ್ಟ ಆ ನಂಬಿಕೆಯನ್ನೇ ನಾನು ನನ್ನ ಧೈರ್ಯವನ್ನಾಗಿ ಮಾಡಿಕೊಂಡು ಮುನ್ನಡೆದೆ. ಇಂದು ಪ್ರತಿಯೊಬ್ಬ ಭಾರತೀಯನು ವೇಗವಾಗಿ ಓಡಬಲ್ಲ ಅಂತ ಹೇಳುತ್ತಾನೆ. ನೋಡಿ, ನೀವಿಬ್ಬರೂ ಬಹಳ ದೊಡ್ಡ ಸಾಧನೆ ಮಾಡಿದ್ದೀರಿ. ಕೇವಲ 2 ದಿನಗಳಲ್ಲಿ ನೀವಿಬ್ಬರೂ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ 100 ಮೀಟರ್ ಓಟದಲ್ಲಿ. ಮತ್ತು ಗುರಿಂದರ್ ವೀರ್ಜಿ ಹೇಳಿದ ಹಾಗೆ ಭಾರತದ ಜನರ ದೇಹ ಈ ಕೆಲಸಕ್ಕೆ ಆಗಿ ಬರುವುದಿಲ್ಲ ಅಂತ ಜನರು ಹೇಳುತ್ತಾರೆ. ಇಷ್ಟು ಕಷ್ಟವಿದ್ದರೂ ನೀವು ಈ ಕೆಲಸ ಮಾಡಿದ್ದೀರಿ. ಹಾಗಾಗಿ ಇಬ್ಬರಿಂದಲೂ ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಮತ್ತು ಮನ್ ಕಿ ಬಾತ್ನ ಕೇಳುಗರು ಕೇಳಲು ಬಯಸುತ್ತಾರೆ. ಅದು ಯಾವ ಹುಮ್ಮಸ್ಸು, ಯಾವ ಛಲ, ಏನು ಯೋಚಿಸಿದ್ದೀರಿ ಮತ್ತು ಹೇಗೆ ಮಾಡುತ್ತಿದ್ದೀರಿ? ಇದು ಎಷ್ಟು ಕಷ್ಟಕರವಾಗಿರುತ್ತದೆ. ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ತುಂಬಾ ಹೋರಾಟವಿತ್ತು. ನಾನು ಮಾಡುತ್ತಿರುವುದು ಸರಿನಾ, ನಾನು ಆಯ್ಕೆ ಮಾಡಿಕೊಂಡಿದ್ದು ಸರಿನಾ ಅಂತ ತುಂಬಾ ಸಲ ಅನುಮಾನವೂ ಬಂದಿದೆ. ಯಾಕೆಂದ್ರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಕಲಿಯುತ್ತೀರಿ. ನಾನು ಸೋತಾಗ, ನನ್ನ ಪ್ರದರ್ಶನ ಸರಿಯಾಗಿ ಬರೆದಿದ್ದಾಗ ಅಥವಾ ಯಾವುದಾದ್ರೂ ಗಾಯವಾದಾಗ ನಮ್ಮ ಮನೆಯವರು ನನಗೆ ಬೆಂಬಲವಾಗಿ ನಿಲ್ಲುತ್ತಿದ್ದರು, ಪರವಾಗಿಲ್ಲ ಅಂತ. ಒಂದು ದಿನ ಕೆಟ್ಟದಾಗಿ ಹೋದ್ರೆ, ಒಂದು ವರ್ಷ ಕೆಟ್ಟದಾಗಿ ಹೋದ್ರೆ ಅದರಿಂದ ಜೀವನ ಹಾಳಾಗುವುದಿಲ್ಲ. ಕನಸು ಕಾಣುವುದನ್ನ ಬಿಡಬಾರದು. ನನ್ನ ತರಬೇತುದಾರರು ಕೂಡ ನನಗೆ ಇದನ್ನೇ ಹೇಳಿಕೊಟ್ರು, ನೀನು ಮಾಡದಿದ್ರೆ ಬೇರೆ ಯಾರು ಮಾಡ್ಲಾರು ಅಂತ. ಹಾಗಾಗಿ ಯಾವಾಗ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೋ ಆಗ ನಮ್ಮ ಆ ಪ್ರೇರಣೆ ಎಂದಿಗೂ ಕುಗ್ಗುವುದಿಲ್ಲ. ಅನಿಮೇಶ್ ಸರ್, ನಾನು 2021ರಲ್ಲಿ ಅಥ್ಲೆಟಿಕ್ಸ್ ಶುರು ಮಾಡಿದಾಗ ಎಲ್ಲರೂ ನನಗೆ ಹೇಳ್ತಾ ಇದ್ರು, ನೋಡು ಇದು ಹೊಸ ಕ್ಷೇತ್ರ, ನಿನಗೆ ಮಾಡೋಕೆ ಆಗುತ್ತೋ ಇಲ್ವೋ ಅಂತ. ಆಗ ನಾನು ಹೇಳಿದೆ, ಈಗ ನಾನು ಈ ಕ್ಷೇತ್ರಕ್ಕೆ ಇಳಿದಿದ್ದೀನಿ ಅಂದ್ಮೇಲೆ ಮಾಡೇ ಮಾಡ್ತೀನಿ ಅಂತ. ನಮ್ಮ ತಂದೆಯವರು ನನಗೆ ಯಾವಾಗ್ಲೂ ಹೇಳ್ತಾ ಇದ್ರು. ಅವ್ರು ಹೇಳ್ತಾರೆ, ನೀನು ಈ ಕ್ಷೇತ್ರಕ್ಕೆ ಇಳಿದ ಮೇಲೆ ಎಂದಿಗೂ ಹಿಂದೆ ತಿರುಗಿ ನೋಡ್ಬೇಡ, ಯಾಕಂದ್ರೆ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ, ಆದ್ರೆ ಮಾಡಿ ತೋರಿಸೋರು ಬಹಳ ಕಡಿಮೆ. ನೀನು ಈ ಕ್ಷೇತ್ರಕ್ಕೆ ಇಳಿದಾಗಿದೆ, ಇದರಲ್ಲೇ ದೃಢವಾಗಿರು, ಇದರಲ್ಲೇ ಮುಂದೆ ಸಾಗು, ನೋಡು ಎಲ್ಲ ಸೌಲಭ್ಯಗಳು ಎಲ್ಲದಕ್ಕೂ ನಾವು ಕುಟುಂಬದವರು ಬೆಂಬಲ ಕೊಡ್ತೀವಿ, ಆರ್ಥಿಕ ಬೆಂಬಲ ಎಲ್ಲವನ್ನೂ ನಾವು ಕೊಡ್ತೀವಿ. ನೀನು ಕಷ್ಟಪಟ್ಟು ದುಡಿ ಮತ್ತು ಭಾರತಕ್ಕೆ ತೋರಿಸು ಭಾರತೀಯರು ಓಡಬಲ್ಲರು ಅಂತ. ಯಾಕಂದ್ರೆ ನನಗೂ ಜನ ಹೇಳ್ತಾ ಇದ್ರು, ಭಾರತೀಯರ ವಂಶವಾಹಿಗಳು ಆ ರೀತಿ ಇಲ್ಲ, ಅವರೆಲ್ಲ 10 ಅಥವಾ 10.1 ಸೆಕೆಂಡ್ಗಳ ಒಳಗೆ ಓಡಲು ಸಾಧ್ಯವಿಲ್ಲ, ಅಥವಾ ಯಾರು ವೇಗವಾಗಿ ಓಡಲು ಸಾಧ್ಯವಿಲ್ಲ ಅಂತ. ಆದ್ರೆ ಈಗ ನಾವಿಬ್ಬರು ಭಾರತೀಯರು ಮಾಡಬಲ್ಲರು ಅಂತ ಸಾಬೀತು ಮಾಡಿದ್ದೇವೆ. ಅದು ಅಂತಹ ಕಷ್ಟವೇನಲ್ಲ ನಮಗೆ, ನಾವು ಎಲ್ಲವನ್ನು ಮಾಡಬಲ್ಲೆವು. ಹಾಗಾಗಿ ಸರ್, ಈ ಎಲ್ಲ ವಿಷಯಗಳು ನನಗೆ ಬಹಳ ಪ್ರೇರಣೆ ನೀಡುತ್ತವೆ ಮತ್ತು ನಾವು ತರಬೇತಿ ಪಡೆಯುತ್ತಿದ್ದಂತೆ ನಮ್ಮ ಸಮಯವನ್ನು ಮತ್ತಷ್ಟು ಸುಧಾರಿಸುತ್ತಿದ್ದೇವೆ. ಬೇರೆ ಭಾರತೀಯರಿಗೂ ಇದು ಕಾಣಿಸುತ್ತಿದೆ, ಭಾರತೀಯರು ಮಾಡಬಲ್ಲರು ಅಂತ. ನಾವು ಇನ್ನೂ ಹೆಚ್ಚು ಸಾಧಿಸುತ್ತೇವೆ. ಈಗ ನಮ್ಮಿಬ್ಬರ ಆಯ್ಕೆ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೂ ಆಗಿದೆ. ಅಲ್ಲಿ ಮುಂಬರುವ ಸ್ಪರ್ಧೆಯಲ್ಲಿ ನಾವು ಇನ್ನೂ ಉತ್ತಮ ಪ್ರದರ್ಶನ ನೀಡುತ್ತೇವೆ. ಸರಿ, ನೋಡಿ, ನನ್ನ ಮನಸ್ಸಿನಲ್ಲೂ ಒಂದು ಕುತೂಹಲ ಇದೆ ಮತ್ತು ಜನರಿಗೂ ಇರಬಹುದು. ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಅಂತ ನಾನು ಕೇಳಿದ್ದೇನೆ. ನೀವಿಬ್ಬರು ಏನಾದರೂ ಪಣ ತೊಟ್ಟಿದ್ರಾ? ನೀನು ನನ್ನ ದಾಖಲೆ ಮುರಿದರೆ ನಾನು ನಿನ್ನ ದಾಖಲೆ ಮುರಿಯುತ್ತೇನೆ ಅಂತ ಮೊದಲು ಅನಿಮೇಶ್ ಹೇಳಿ. ಸರ್, ಮೊದಲು 10.18 ಸೆಕೆಂಡುಗಳ ದಾಖಲೆ ಇತ್ತು, ಅದು ನನ್ನದೇ ಆಗಿತ್ತು. ಆಮೇಲೆ ಅದನ್ನು ಗುರಿಂದರ್ ಅವರು ಸೆಮಿಫೈನಲ್ ನಲ್ಲಿ 10.17 ಮಾಡಿ ಮುರಿದ್ರು. ನಾನು ಮತ್ತೆ ಅದನ್ನು ಸೆಮಿಫೈನಲ್ 2ರಲ್ಲಿ 10.15 ಮಾಡಿ ಮುರಿದೆ. ಆ ಸಮಯದಲ್ಲಿ ನನ್ನ ಸೆಮಿಫೈನಲ್ ಆದಾಗ ನಾವಿಬ್ರು ಖುಷಿಯಾಗಿದ್ದೆವು. ಸರಿ, ಇವತ್ತು ದಾಖಲೆ ಮುರಿಯಿತು, ಅದು ನಾವಿಬ್ಬರೂ ಮುರಿದೆವು ಅಂತ. ಯಾಕಂದ್ರೆ ಆ ಸಮಯದಲ್ಲಿ ಸ್ಪರ್ಧೆಯಲ್ಲಿ ಪೈಪೋಟಿ ಇರುತ್ತದೆ. ಆದ್ರೆ ನಾವು ಮೊದಲೇ ನಿರ್ಧರಿಸಿದ್ದೆವು. ಅದಕ್ಕೂ ಮುಂಚೆ ನಾವು ಸೌದಿ ಅರೇಬಿಯಾಕ್ಕೂ ಸ್ಪರ್ಧೆಗಾಗಿ ಹೋಗಿದ್ದೆವು. ಅಲ್ಲೂ ನಾವಿಬ್ರು ಒಂದೇ ಕೋಣೆಯಲ್ಲಿದ್ದೆವು. ಅಲ್ಲೂ ನಾವು ಹೀಗೆ ಮಾತನಾಡಿಕೊಳ್ಳುತ್ತಿದ್ದೆವು, ಭಾರತದ ವೇಗದ ಓಟವನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಮತ್ತು ಆ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ, ನಾವು ಏನು ಮಾಡುತ್ತೇವೆಯೋ ಅದೇ ಉಳಿದವರಿಗೆ ಪ್ರೇರಣೆ ನೀಡುತ್ತದೆ ಅಂತ. ಗುರಿಂದರ್ ವೀರ್, ನೀವೇನು ಹೇಳಲು ಬಯಸುತ್ತೀರಿ?
ನಾವಿಬ್ಬರೂ ಚೆನ್ನಾಗಿ ಓಡಬೇಕು ಅಂತ ನಿರ್ಧರಿಸಿದ್ದೆವು. ಹಾಗಾಗಿ ಸರ್ ಯಾವಾಗ ಒಬ್ಬರಿಗೊಬ್ಬರು ಅವಶ್ಯಕತೆ ಇರುತ್ತದೆಯೋ ಆಗ ಒಬ್ಬರಿಗೊಬ್ಬರು ಜೊತೆಯಾಗಿ ನಿಲ್ಲುತ್ತೇವೆ. ಈಗ ದಾಖಲೆ ಮಾಡುವುದಕ್ಕೂ ಮುಂಚೆ ನಾನು ಮಾಡಿದ ಮೇಲೆ ಅನಿಮೇಶ್ ದಾಖಲೆ ಮಾಡಿದ. ನಾವು ಅಭ್ಯಾಸ ಮಾಡುವಾಗ ನಾನು ಅನಿಮೇಶ್ಗೆ ಹೇಳ್ತಿದ್ದೆ, ಅನಿಮೇಶ್ ಆ ಬ್ಲಾಕ್ ಸರಿ ಇದೆ, ಅಲ್ಲಿ ಹೋಗಿ ಕೂರು, ಅಲ್ಲಿ ನೇರವಾಗಿ ಮಾಡ್ಕೋ, ನಾವು ಇಲ್ಲಿ ಅಭ್ಯಾಸ ಮಾಡೋಣ, ಇಲ್ಲಿ ಅಭ್ಯಾಸ ಸರಿಯಾಗಿ ಆಗುತ್ತೆ ಅಂತ. ಹೀಗೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತೇವೆ. ಒಬ್ರಿಗೊಬ್ರು ಸಹಾಯ ಮಾಡಿದಾಗ ಇನ್ನೊಬ್ರು ಸುಧಾರಿಸ್ತಾರೆ, ನಾವು ಸುಧಾರಿಸ್ತೇವೆ. ಹಾಗಾಗಿ ಸ್ನೇಹವೂ ಬೇಕು ಸರ್. ಆದ್ರೆ ನಾವು ಮೈದಾನದ ಹೊರಗೆ, ಸ್ಪರ್ಧೆ ಹೊರಗೆ ಇದ್ದಾಗ ನಾವು ಸ್ನೇಹಿತರು, ಆದ್ರೆ ನಾವು ಮೈದಾನದೊಳಗೆ ಹೋದಾಗ ಒಬ್ರಿಗೊಬ್ರು ಸ್ಪರ್ಧಿಗಳಾಗುತ್ತೇವೆ. ಆಗ ನಾನು ಇವನಿಗಿಂತ ವೇಗವಾಗಿ ಓಡುತ್ತೇನೆ, ನಾನು ಇವನಿಗಿಂತ ವೇಗವಾಗಿ ಓಡುತ್ತೇನೆ ಅನ್ನೋದಿರುತ್ತದೆ. ನೋಡಿ, ನೀವು ಮಾಡಿರುವ ಈ ಸ್ಪರ್ಧೆ ಇದೆಯಲ್ಲ, ಅದು ದೇಶದ ಗೌರವವನ್ನು ಹೆಚ್ಚಿಸಲು ಮಾಡಿದ್ದು, ದೇಶವನ್ನು ಭವಿಷ್ಯದಲ್ಲಿ ಈ ಸ್ಥಾನಕ್ಕೆ ತಲುಪಿಸಲು ಮಾಡಿದ್ದು, ಮತ್ತು ಒಂದು ಸಕಾರಾತ್ಮಕ ಮನೋಭಾವದಿಂದ ಮಾಡಿದ್ದೀರಿ. ಮತ್ತು ನಿಮ್ಮ ಈ ಕ್ರೀಡಾ ಮನೋಭಾವ, ಆಟವನ್ನು ಆಡಬೇಕು, ಒಬ್ಬರಿಗೊಬ್ಬರು ಸವಾಲನ್ನು ಹಾಕಬೇಕು, ಮತ್ತೆ ಮುಂದೆ ಹೋಗಲು ಪ್ರಯತ್ನಿಸಬೇಕು, ಮತ್ತು ಮುಂದೆ ಹೋಗಲು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಇದು ಅದ್ಭುತವಾದ ಕೆಲಸ ನೀವು ಮಾಡಿದ್ದೀರಿ. ನನ್ನ ಕಡೆಯಿಂದ ನಿಮಗೆ ತುಂಬಾ ತುಂಬಾ ಅಭಿನಂದನೆಗಳು, ನನ್ನ ತುಂಬು ಹಾರೈಕೆಗಳು. ಮತ್ತು ನೀವು ದೇಶದ ಹೆಸರನ್ನು ಬೆಳಗುತ್ತೀರಿ, ನನಗೆ ಪೂರ್ಣ ವಿಶ್ವಾಸವಿದೆ. ನೀವು ಹೀಗೆ ಶ್ರಮಿಸುತ್ತಾ ಇರಿ, ಬಹಳ ಪ್ರಗತಿಯಾಗುತ್ತದೆ. ನನ್ನ ತುಂಬು ಹಾರೈಕೆಗಳು. ಧನ್ಯವಾದಗಳು ಸರ್, ನಿಮಗೆ ಧನ್ಯವಾದಗಳು ಸರ್. ಬಹಳ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಸಮಯದಲ್ಲಿ ದೇಶದ ಹೆಚ್ಚಿನ ಭಾಗಗಳಲ್ಲಿ ತುಂಬಾ ಬಿಸಿಲಿದೆ. ಜೋರಾದ ಬಿಸಿಲು, ಬಿಸಿ ಗಾಳಿ, ಇಂತಹ ವಾತಾವರಣದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ. ನೀರು ಕುಡಿಯುತ್ತಾ ಇರಿ. ಬಿಸಿಲಿನಲ್ಲಿ ಹೊರಗೆ ಹೋಗಲೇಬೇಕಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ. ಈ ನಿಟ್ಟಿನಲ್ಲಿ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಸಹ ಮರೆಯಬೇಡಿ. ಸ್ನೇಹಿತರೆ, ನಮ್ಮಲ್ಲಿ ಬಿಸಿಲನ್ನು ಎದುರಿಸುವ ವಿಧಾನ ಹಲವು ಬಾರಿ ಅಡುಗೆ ಮನೆಯಲ್ಲೇ ಸಿಗುತ್ತದೆ. ನೀವು ನೋಡಿರಬಹುದು, ಬಿಸಿಲು ಹೆಚ್ಚಾದಂತೆ ಅಡುಗೆ ಮನೆಯ ರುಚಿ ಬದಲಾಗುತ್ತದೆ, ಅಡುಗೆಯ ಪ್ರಕಾರ ಬದಲಾಗುತ್ತದೆ. ಎಲ್ಲೋ ಮಡಿಕೆಯ ನೀರು ಹೊರಬರುತ್ತದೆ, ಎಲ್ಲೋ ಮೊಸರು ಹೆಪ್ಪುಗಟ್ಟಲು ಶುರುವಾಗುತ್ತದೆ, ಇನ್ನು ಎಲ್ಲೋ ಹಸಿ ಮಾವಿನಕಾಯಿಯನ್ನು ಬೇಯಿಸಲಾಗುತ್ತದೆ, ಮತ್ತು ಆಗ ಶುರುವಾಗುತ್ತದೆ ದೇಸಿ ಪಾನೀಯಗಳ ಪರ್ವ. ದೇಸಿ ಪಾನೀಯಗಳ ಬಗ್ಗೆ ನಿಮಗೂ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಹೋದರೆ ಹಲವು ಕಡೆ ನಿಮಗೆ ಆಮ್ ಪನ್ನ ಸಿಗುತ್ತದೆ, ಹಸಿ ಮಾವಿನಕಾಯಿಯ ರುಚಿ. ಮತ್ತು ಬಿಸಿಲಿನಿಂದ ಆರಾಮ ಕೂಡ. ಪಂಜಾಬ್, ಹರಿಯಾಣಕ್ಕೆ ಹೋದರೆ ಲಸ್ಸಿ ಸಿಗುತ್ತದೆ, ದೊಡ್ಡ ಲೋಟದ ಲಸ್ಸಿ. ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ, ಅದು ಪ್ರತಿ ಊಟದ ಜೊತೆಗಾರನಾಗಿ ಬಿಡುತ್ತೆ. ಇನ್ನು ಬಿಹಾರ, ಜಾರ್ಖಂಡ್, ಪೂರ್ವ ಉತ್ತರ ಪ್ರದೇಶದ ಸತ್ತುವಿನ ಶರ್ಬತ್ತಿನ ವಿಷಯವಂತೂ ಬೇರೆಯೇ. ಹೊಟ್ಟೆಯು ತುಂಬುತ್ತದೆ, ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಮತ್ತು ಗೋವಾದಲ್ಲಿ ಕೋಕಂ ಶರ್ಬತ್ತು, ಸೋಲ್ ಕಢಿ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರು ಮಜ್ಜಿಗೆ, ಸಂಬಾರಂ, ಮತ್ತು ಒಡಿಶಾದಲ್ಲಿ ಬೇಲದ ಪಾನಕ. ಅವು ಕೇವಲ ಪಾನೀಯಗಳಲ್ಲ, ಭಾರತದ ಬೇರೆ ಬೇರೆ ಪ್ರದೇಶಗಳ ಸಂಪ್ರದಾಯದ ಭಾಗ. ಮತ್ತು ಇದರಲ್ಲಿ ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಭಾವನೆಯ ನೋಟವೂ ಸಿಗುತ್ತದೆ. ಮತ್ತು ಒಂದು ವಿಷಯವನ್ನು ಖಂಡಿತ ಗಮನದಲ್ಲಿಟ್ಟುಕೊಳ್ಳಿ, ಇವುಗಳಲ್ಲಿ ಹೆಚ್ಚಿನವು ನಮ್ಮದೇ ಅಡುಗೆ ಮನೆಯಿಂದ ಬಂದಿವೆ, ನಮ್ಮ ಹೊಲಗದ್ದೆಗಳಿಂದ ಬಂದಿವೆ. ಇದಕ್ಕೆ ದೊಡ್ಡ ಪ್ರಚಾರವೇನೂ ಇಲ್ಲ, ಆದರೆ ತಲೆಮಾರುಗಳ ಅನುಭವ ಅವುಗಳಲ್ಲಿ ಅಡಗಿದೆ. ನೀವು ಕೂಡ ಬೇಸಿಗೆಯಲ್ಲಿ ದೇಸಿ ಪಾನೀಯಗಳನ್ನು ಚೆನ್ನಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬಂದ ತಕ್ಷಣ ಇನ್ನೊಂದು ಚರ್ಚೆ ಪ್ರತಿಯೊಂದು ಮನೆಯಲ್ಲೂ ಶುರುವಾಗುತ್ತದೆ. ಅದುವೇ ಮಾವಿನ ಹಣ್ಣು. ಮಾವಿನ ಹಣ್ಣು ಚರ್ಚೆಯ ವಿಷಯವಾಗಿರುತ್ತದೆ. ಭಾರತದಲ್ಲಿ ಬೇಸಿಗೆಯಲ್ಲಿ ಬಹುಶಃ ಮಾವಿನ ಹಣ್ಣಿನ ಮಾತು ಬರದ ಯಾವುದೇ ಮನೆಯೂ ಇರಲಿಕ್ಕಿಲ್ಲ. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಸುವಾಸನೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಹಾಪೂಸ್, ಅಲ್ಫೋನ್ಸೋ, ಗುಜರಾತ್ನ ಕೇಸರ್, ಇದು ಆಮ್ರಸದ ಜೀವ. ಉತ್ತರ ಪ್ರದೇಶದ ದಶರಿ ಮತ್ತು ನನ್ನ ಕಾಶಿಯ ಲಂಗಡ. ಹಾಗೆ ನೋಡಿದರೆ ಲಂಗಡ ಮಾವಿನ ಒಂದು ವಿಶೇಷತೆ ಇದೆ. ಅದು ಹಣ್ಣಾದ ಮೇಲೂ ಅದರ ಬಣ್ಣ ಹಲವು ಬಾರಿ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು, ಅದರ ಸುವಾಸನೆ ದೂರದಿಂದಲೇ ಗೊತ್ತಾಗುತ್ತೆ. ಚೌಸಾ, ಮಾಲ್ದಾ, ಪ್ರತಿಯೊಂದು ಹೆಸರಿನೊಂದಿಗೂ ಜನರ ನೆನಪುಗಳು ಸೇರಿಕೊಂಡಿವೆ. ದಕ್ಷಿಣ ಭಾರತಕ್ಕೆ ಬನ್ನಿ, ಅಲ್ಲಿ ಬಂಗನಾಪಲ್ಲಿ, ತೋತಾಪುರಿ, ನೀಲಂ, ಮಲ್ಗೋವಾ, ಬಂಗಾಳದ ಹಿಂಸಾಗರ್,
ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಸುವರ್ಣರೇಖಾ ಅಂದರೆ ಜಾಗ ಬದಲಾದಂತೆ ಮಾವಿನ ಹಣ್ಣಿನ ರೂಪ, ಬಣ್ಣ ಮತ್ತು ಅದರ ರುಚಿಯೂ ಬದಲಾಗುತ್ತದೆ. ಮತ್ತು ಸ್ನೇಹಿತರೆ, ಈ ಮಾವಿನ ಹಣ್ಣಿನ ಪಯಣ ಈಗ ಹಳ್ಳಿಯಿಂದ ಜಾಗತಿಕ ಮಾರುಕಟ್ಟೆಗೂ ತಲುಪುತ್ತಿದೆ. ಇಂದು ಮನ್ ಕಿ ಬಾತ್ ಮೂಲಕ ನಾನು ಮಾವಿನ ಬೆಳೆಗಾರರಾದ ನನ್ನ ರೈತ ಸಹೋದರ ಸಹೋದರಿಯರನ್ನು ಮನಸಾರೆ ಪ್ರಶಂಸಿಸುತ್ತೇನೆ. ದೇಶದ ಕೃಷಿ ಆರ್ಥಿಕತೆಯಲ್ಲಿ ಮಾವು ಅಂದರೆ ಸಾಮಾನ್ಯ ರೈತರಲ್ಲ, ಬಹಳ ವಿಶೇಷವಾದವರು. ಹೀಗೆ ಇರಿ ಸ್ನೇಹಿತರೆ. ಈ ಬೇಸಿಗೆ ದಿನಗಳಲ್ಲಿ ಸಾಮಾನ್ಯವಾಗಿ ಶಾಲೆಗಳಿಗೆ ರಜೆ ಇರುತ್ತದೆ. ಆದರೆ ನಾನೊಂದು ತರಗತಿಯ ಬಗ್ಗೆ ಹೇಳುತ್ತೇನೆ, ಅದಕ್ಕೆ ಸೇರಿಕೊಳ್ಳಲು ನಿಮ್ಮ ಮನಸ್ಸು ಹಾತೊರೆಯುತ್ತದೆ. ಸ್ನೇಹಿತರೆ, ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಿ. ಒಂದು ಶಾಲೆ, ಅಲ್ಲಿಗೆ ಮಕ್ಕಳು ಬರುತ್ತಾರೆ, ಯುವಕರು ಮತ್ತು ಹಿರಿಯರು ಕೂಡ. ಅಲ್ಲಿ ಯಾವುದೇ ಶುಲ್ಕವಿಲ್ಲ, ಯಾವುದೇ ದೊಡ್ಡ ಕಟ್ಟಡವಿಲ್ಲ, ಯಾವುದೇ ತರಗತಿ ಕೋಣೆಗಳೂ ಇಲ್ಲ. ಮತ್ತು ಎಲ್ಲಕ್ಕಿಂತ ಕುತೂಹಲಕಾರಿ ವಿಷಯವೆಂದರೆ ಅಲ್ಲಿ ತರಗತಿಗಳು ನದಿಯಲ್ಲಿ ನಡೆಯುತ್ತವೆ. ಸ್ನೇಹಿತರೆ, ಇದು ಕಥೆಯಲ್ಲ, ಇದೊಂದು ಸತ್ಯವಾದ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲ್ ಅವರು ಇಂತಹದ್ದೇ ಒಂದು ಈಜು ಸಂಘವನ್ನು ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೆ 15,000ಕ್ಕೂ ಹೆಚ್ಚು ಜನರು ಇಲ್ಲಿ ಈಜು ಕಲಿತಿದ್ದಾರೆ. ಸಾಜಿ ಅವರು ದಿವ್ಯಾಂಗ ಮಕ್ಕಳಿಗೂ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ದುರಂತದಲ್ಲಿ ಅನೇಕ ವಿದ್ಯಾರ್ಥಿಗಳು ಮೃತಪಟ್ಟಿದ್ದರು. ಆ ಘಟನೆ ಸಾಜಿ ಅವರ ಮನಸ್ಸನ್ನು ಆಳವಾಗಿ ಕಲಕಿತ್ತು. ಮಕ್ಕಳಿಗೆ ಈಜು ಬರುತ್ತಿದ್ದರೆ ಬಹುಶಃ ಅನೇಕ ಜೀವಗಳನ್ನು ಉಳಿಸಬಹುದಿತ್ತು ಎಂದು ಅವರು ಯೋಚಿಸಿದರು. ಅಷ್ಟೇ, ಇಲ್ಲಿಂದಲೇ ಅವರ ಈ ಅಭಿಯಾನ ಶುರುವಾಯಿತು. ಸ್ನೇಹಿತರೆ, ಸಾಜಿ ವಲಾಶೇರಿಲ್ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಸೇವೆ ಮಾಡಲು ದೊಡ್ಡ ಸಾಧನಗಳೇ ಬೇಕೆಂದಿಲ್ಲ. ಬೇಕಾಗಿರುವುದು ಒಂದು ಒಳ್ಳೆಯ ಉದ್ದೇಶ ಮತ್ತು ನಿರಂತರವಾದ ಪ್ರಯತ್ನ. ಇವುಗಳ ಬಲದಿಂದಲೇ ಸಾವಿರಾರು ಜನರ ಜೀವನದಲ್ಲಿ ಬದಲಾವಣೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ನನಗೆ ಯುರೋಪಿನ ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ಸಿಕ್ಕಿತು. ಅಲ್ಲಿ ನಾನು ಹಲವಾರು ಸಭೆಗಳಲ್ಲಿ ಭಾಗವಹಿಸಿದ್ದೆ. ಇದೇ ಸಮಯದಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆ ತರುವಂತಹ ಒಂದು ಕ್ಷಣ ಬಂತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜಿಸಲಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರ ಪಟ್ಟಿಗೆಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಆ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಮಂತ್ರಿಯೂ ಹಾಜರಿದ್ದರು. ಈ ತಾಮ್ರ ಪಟ್ಟಿಗೆಗಳ ಬಗ್ಗೆ ನನಗೆ ದೇಶ ವಿದೇಶಗಳಿಂದ ನಿರಂತರವಾಗಿ ಸಂದೇಶಗಳು ಬರುತ್ತಿವೆ. ಜನರು ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ, ಹೆಮ್ಮೆ ಪಡುತ್ತಿದ್ದಾರೆ. ಜಗತ್ತಿನಾದ್ಯಂತ ಇರುವ ತಮಿಳು ಸಮುದಾಯದಲ್ಲೂ ಕೂಡ ಇದನ್ನು ಕುರಿತು ವಿಶೇಷವಾದ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಪಟ್ಟಿಗೆಗಳ ಬಗ್ಗೆ ಜನರಲ್ಲಿ ಬಹಳ ಕುತೂಹಲವೂ ಇದೆ. ಹಾಗಾಗಿ ಇಂದು ನಾನು ಇದರ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಇವುಗಳಲ್ಲಿ 21 ದೊಡ್ಡ ಮತ್ತು 3 ಚಿಕ್ಕ ತಾಮ್ರ ಪಟ್ಟಿಗೆಗಳಿವೆ. ಇವು ಮುಖ್ಯವಾಗಿ ರಾಜರಾಜೇಂದ್ರ ಚೋಳ ಪ್ರಥಮನಿಂದ ತನ್ನ ತಂದೆ ರಾಜರಾಜ ಚೋಳನ ಒಂದು ವಚನವನ್ನು ಪೂರೈಸಿದ್ದಕ್ಕೆ ಸಂಬಂಧಿಸಿದ್ದಾಗಿದೆ. ಇದರಲ್ಲಿ ಆನೈ ಮಂಗಲಂ ಎಂಬ ಗ್ರಾಮವನ್ನು ಒಂದು ಬೌದ್ಧ ವಿಹಾರಕ್ಕೆ ದಾನವಾಗಿ ನೀಡಿದ್ದರ ಉಲ್ಲೇಖವಿದೆ. ಈ ತಾಮ್ರ ಪಟ್ಟಿಗೆಗಳಲ್ಲಿ ಚೋಳ ವಂಶದ ಸಾಧನೆಗಳ ವರ್ಣನೆಯೂ ಸಿಗುತ್ತದೆ. ಇದರಿಂದ ಚೋಳ ಸಾಮ್ರಾಜ್ಯದ ನೌಕಾ ಶಕ್ತಿ ಎಷ್ಟು ಪ್ರಬಲವಾಗಿತ್ತು ಎಂಬುದು ತಿಳಿಯುತ್ತದೆ. ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ಅವರ ಸಂಬಂಧಗಳ ಮಾಹಿತಿಯು ಇದರಲ್ಲಿ ಸಿಗುತ್ತದೆ. ಚೋಳ ಸಾಮ್ರಾಜ್ಯದ ಸಮೃದ್ಧ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಾವೆಲ್ಲರೂ ಬಹಳ ಹೆಮ್ಮೆ ಪಡುತ್ತೇವೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಇಂತಹ ಅಮೂಲ್ಯವಾದ ಪರಂಪರೆಯನ್ನು ಸಂರಕ್ಷಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಇದೇ ನಿಟ್ಟಿನಲ್ಲಿ ಜ್ಞಾನ್ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿಯೂ ಒಂದು ಮಹತ್ವದ ಸಂಶೋಧನೆ ಆಗಿದೆ. ಇಲ್ಲಿ 3 ಅಪರೂಪದ ತಾಮ್ರ ಪಟ್ಟಿಗೆಗಳು ಸಿಕ್ಕಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲಕ್ಕೆ ಸೇರಿದ್ದೆಂದು ನಂಬಲಾಗಿದೆ. ತಜ್ಞರ ಪ್ರಕಾರ
ಈ ಶಾಸನಗಳು 6ನೇ 7ನೇ ಶತಮಾನಕ್ಕೆ ಸೇರಿದವು. ಅಂದರೆ 1400 1500 ವರ್ಷಗಳಷ್ಟು ಹಳೆಯದಾದ ಈ ತಾಮ್ರಪಟ್ಟಿಗಳನ್ನು ಪ್ರಾಚೀನ ಬ್ರಾಹ್ಮಿ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆ. ಇವುಗಳಿಂದ ಅಂದಿನ ಆಡಳಿತ ವ್ಯವಸ್ಥೆಯ ಬಗ್ಗೆ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಮಹತ್ವದ ಮಾಹಿತಿ ಸಿಗುತ್ತದೆ. ಸ್ನೇಹಿತರೆ, ನಾವು ಭಾರತದಲ್ಲಿ ಖಗೋಳ ವಿಜ್ಞಾನ ಅಂದ್ರೆ ಖಗೋಳ ವಿಜ್ಞಾನದ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯ ವೀಕ್ಷಣಾಲಯಗಳು ಇವೆ. ಇಲ್ಲಿ ಅದ್ಭುತ ಗಣಿತದ ಆವಿಷ್ಕಾರಗಳು ನಡೆದಿವೆ. ಅದು ಮಾರ್ಗಸೂಚನೆಯೇ ಆಗಿರಲಿ, ಪಂಚಾಂಗವೇ ಆಗಿರಲಿ, ಹಬ್ಬ ಹರಿದಿನಗಳಾಗಿರಲಿ, ಇವೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗೆ ಇದೆ. ನಮ್ಮಲ್ಲಿ ಖಗೋಳ ವಿಜ್ಞಾನವು ಪ್ರತಿ ಪೀಳಿಗೆಯಲ್ಲೂ ಕುತೂಹಲವನ್ನು ಹುಟ್ಟಿಸಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ ಮತ್ತು ಇಂದಿನ ಯುವಕರಲ್ಲಿಯೂ ಈ ಬಗ್ಗೆ ಸಾಕಷ್ಟು ಉತ್ಸಾಹ ಕಾಣಿಸುತ್ತಿದೆ. ಇತ್ತೀಚೆಗೆ ನೀವು ನೋಡುತ್ತಿರಬಹುದು, ದೇಶಾದ್ಯಂತ ಖಗೋಳ ವಿಜ್ಞಾನ ಸಂಘಗಳು ವೇಗವಾಗಿ ಜನಪ್ರಿಯವಾಗುತ್ತಿವೆ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೆ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೆ ಇವುಗಳ ಚಟುವಟಿಕೆಗಳು ಕಾಣಿಸುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಬಗ್ಗೆ ಮಾಹಿತಿ ಸಿಕ್ಕಿತು. ಇಲ್ಲಿ ವೀಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಖಗೋಳ ಮಂಡಲ ಎಂಬ ತಂಡವು 30 ಗಂಟೆಗಳ ಒಂದು ಬಹಳ ನವೀನ ತರಬೇತಿಯನ್ನು ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯಲ್ಲಿ ನಕ್ಷತ್ರಗಳನ್ನು ನೋಡುವುದು ತನ್ನಲ್ಲೇ ಒಂದು ಅದ್ಭುತ ಅನುಭವ. ಆಸ್ಟ್ರೋ ಕೇರಳ ಎಂಬ ಒಂದು ಸಂಸ್ಥೆ ರಾತ್ರಿ ವೀಕ್ಷಣಾ ಶಿಬಿರ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ದೂರದರ್ಶಕ ತಯಾರಿಸುವುದು ಮತ್ತು ನಕ್ಷತ್ರ ನಕ್ಷೆಗಳನ್ನು ಬಳಸುವುದು ಹೇಗೆಂದು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್, ಗೀರ್ ಕಾಡುಗಳಿಂದ ಹಿಡಿದು ಕಚ್ನ ರಣ್ವರೆಗೆ ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ ಅನೇಕ ಖಗೋಳಶಾಸ್ತ್ರದ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಇದು ಖಗೋಳಶಾಸ್ತ್ರದ ಅತ್ಯಂತ ಹಳೆಯ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳ ಜೊತೆಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ದೂರದರ್ಶಕ ಗ್ರಂಥಾಲಯದ ಸೌಲಭ್ಯವೂ ಇದೆ. ನಾನು ಐಸೆಕ್ ಬಗ್ಗೆಯೂ ಹೇಳಲು ಇಷ್ಟಪಡುತ್ತೇನೆ. ಇದು ವಿದ್ಯಾರ್ಥಿಗಳು ನಡೆಸುವ ರಾಷ್ಟ್ರವ್ಯಾಪಿ ಜಾಲವಾಗಿದ್ದು, ಖಗೋಳಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರದ ಎಲ್ಲರನ್ನೂ ಒಟ್ಟಿಗೆ ಸೇರಿಸುತ್ತದೆ. ಸ್ನೇಹಿತರೆ, ತಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ನಿರಂತರವಾಗಿ ಹೊಸದನ್ನು ಕಲಿಯುತ್ತಾ ಇರುವುದು ಬಹಳ ಮುಖ್ಯ. ಯುವಕರು ಯಾವುದಾದರೂ ಖಗೋಳಶಾಸ್ತ್ರದ ಸಂಘವನ್ನು ಖಂಡಿತ ಸೇರಿಕೊಳ್ಳಬೇಕು ಮತ್ತು ಈ ರಜಾದಿನಗಳಲ್ಲಿ ಯಾವುದಾದರೂ ತಾರಾಲಯಕ್ಕೆ ಕೂಡ ಖಂಡಿತ ಭೇಟಿ ನೀಡಬೇಕೆಂದು ನಾನು ಆಗ್ರಹಿಸುತ್ತೇನೆ. ಸ್ನೇಹಿತರೆ, ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಯಾರು ದೂರದರ್ಶನದಲ್ಲಿ ನೋಡುತ್ತಿದ್ದೀರೋ ಅವರಿಗೆ ನಾನು ಹೇಳುತ್ತೇನೆ, ಒಂದು ದೃಶ್ಯಾವಳಿಯನ್ನ ಖಂಡಿತ ನೋಡಿ. ಈ ದೃಶ್ಯಾವಳಿ ಇತ್ತೀಚೆಗೆ ಬಹಳ ಚರ್ಚೆಯಲ್ಲಿತ್ತು. ಇದರಲ್ಲಿ ಕೆಲವರು ಬಹಳ ತಾಳ್ಮೆಯಿಂದ, ಬಹಳ ಎಚ್ಚರಿಕೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದಾರೆ. ನಿಮಗೆ ಇದನ್ನು ಕೇಳಿ ಆಶ್ಚರ್ಯವಾಗಬಹುದು. ಈ ಇಡೀ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳು ಹಿಡಿದವು ಮತ್ತು ಕೊನೆಗೂ ಆ ಡಾಲ್ಫಿನ್ ಬದುಕುಳಿಯಿತು. ಸ್ನೇಹಿತರೆ, ಇದರಲ್ಲಿ ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಚಿಕಿತ್ಸಾ ವಾಹನದ ಪಾತ್ರ ಬಹಳ ದೊಡ್ಡದಿದೆ. ಈ ಘಟನೆ ಉತ್ತರ ಪ್ರದೇಶದ್ದು. ಅಲ್ಲಿ ಒಂದು ಗಂಗಾ ಡಾಲ್ಫಿನ್ ಕಾಲುವೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅಂತಹ ಸಮಯದಲ್ಲಿ ನಮಾಮಿ ಗಂಗೆ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಚಿಕಿತ್ಸಾ ವಾಹನವು ಅದಕ್ಕೆ ಒಂದು ಆಶಾಕಿರಣವಾಗಿ ಬಂತು. ನಂತರ ಬಹಳ ಎಚ್ಚರಿಕೆಯಿಂದ ಅದನ್ನು ಹೊರತೆಗೆಯಲಾಯಿತು, ಅದರ ತಪಾಸಣೆ ಮಾಡಲಾಯಿತು, ಅದಕ್ಕೆ ಚಿಕಿತ್ಸೆ ನೀಡಲಾಯಿತು ಮತ್ತು ಆ ನಂತರ ಅದನ್ನು ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿ ಹೇಳುವುದಾದರೆ ಒಂದು ಜೀವ ಮತ್ತೆ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ,
ಈ ಡಾಲ್ಫಿನ್ ರಕ್ಷಣಾ ಚಿಕಿತ್ಸಾ ವಾಹನ ಬಹಳ ವಿಶೇಷವಾಗಿದೆ. ಇದನ್ನು ಒಂದು ಸಂಚಾರಿ ಆಸ್ಪತ್ರೆಯಂತೆ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ಗಳನ್ನು ಸುರಕ್ಷಿತವಾಗಿಡಲು ವ್ಯವಸ್ಥೆ ಇದೆ. ಆಮ್ಲಜನಕ ಸೌಲಭ್ಯವಿದೆ. ವಿಶೇಷ ಸ್ಟ್ರೆಚರ್ ಇದೆ. ರಕ್ಷಣಾ ಉಪಕರಣಗಳಿವೆ. ಅಂದರೆ ಒಂದು ವೇಳೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಕ್ಕಿ ಹಾಕಿಕೊಂಡರೆ ಅಥವಾ ನದಿಯಿಂದ ಬೇರ್ಪಟ್ಟರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದು. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ಗಳನ್ನು ಉಳಿಸಿದಾಗ ನಾವು ಕೇವಲ ಒಂದು ಪ್ರಭೇದವನ್ನು ಉಳಿಸುವುದಿಲ್ಲ, ನಾವು ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸುತ್ತೇವೆ, ನದಿಯ ಸಂಪೂರ್ಣ ಜೀವ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಮುಂದಿನ ಪೀಳಿಗೆಗಾಗಿ ಪ್ರಕೃತಿಯ ಒಂದು ಅಮೂಲ್ಯ ಬಳುವಳಿಯನ್ನು ಕೂಡ ಉಳಿಸುತ್ತೇವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ನದಿ, ಕೆರೆ, ಬಾವಿಯ ನೀರಿನ ಜೊತೆಗಿನ ನಂಟು ಖಂಡಿತ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ್ದು ನೆನಪಿರಬಹುದು, ಕೆಲವರಿಗೆ ಸ್ನೇಹಿತರ ಜೊತೆ ಕೆರೆಯ ದಡದಲ್ಲಿ ಆಟವಾಡಿದ್ದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯದ ಇಂತಹ ನೆನಪುಗಳು ಜೀವನ್ಪೂರ್ತಿ ಮನಸ್ಸಿನಲ್ಲಿ ಉಳಿದು ಬಿಡುತ್ತವೆ. ಸ್ನೇಹಿತರೆ, ಇಂತಹ ನೆನಪುಗಳನ್ನು ಉಳಿಸುವ ಒಂದು ಸ್ಫೂರ್ತಿದಾಯಕ ಕಥೆ ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬಂದಿದೆ. ಬಸ್ತಿಯ ಆಕಾಶ್ ಗುಪ್ತಾ ತಮ್ಮ ಹಳ್ಳಿಯ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖ ಪಡುತ್ತಿದ್ದರು. ಯಾಕೆಂದರೆ ಯಾವ ನದಿಯನ್ನು ಅವರು ಬಾಲ್ಯದಲ್ಲಿ ಸ್ವಚ್ಛವಾಗಿ ಮತ್ತು ಜೀವಂತವಾಗಿ ನೋಡಿದ್ರೋ, ಕಾಲಕ್ರಮೇಣ ಆ ನದಿಯಲ್ಲಿ ಪ್ಲಾಸ್ಟಿಕ್ ಸೇರಲು ಶುರುವಾಗಿತ್ತು. ಕೊಳೆ ಹೆಚ್ಚಾಗುತ್ತಲೇ ಇತ್ತು. ಶ್ರೀಮಾನ್ ಆಕಾಶ್ ಅವರು ದೂರುವುದಿಲ್ಲ, ಬದಲಿಗೆ ಒಂದು ಹೊಸ ಆರಂಭ ಮಾಡಬೇಕೆಂದು ನಿರ್ಧರಿಸಿದರು. ದೂರಲ್ಲ, ಆರಂಭ ಎಂಬುದು ಮಂತ್ರವಾಯಿತು. ಅವರು ತಮ್ಮ ಸ್ನೇಹಿತರನ್ನು ಜೊತೆ ಸೇರಿಸಿಕೊಂಡರು. ಕೇವಲ ಬಲೆ, ಸಲಿಕೆ, ಬುಟ್ಟಿ ಇತ್ತು ಮತ್ತು ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಇತ್ತು, ಏನನ್ನಾದರೂ ಬದಲಾಯಿಸಬೇಕೆಂಬ ಸಂಕಲ್ಪ. ಈ ಯುವಕರು ನದಿಗೆ ಇಳಿಯುತ್ತಿದ್ದರು, ಅಂತರ್ಜಲ ಸಸ್ಯಗಳನ್ನು ತೆಗೆಯುತ್ತಿದ್ದರು, ಪ್ಲಾಸ್ಟಿಕ್ ಮತ್ತು ಕಸವನ್ನು ಹೊರಗೆ ತರುತ್ತಿದ್ದರು. ಹಲವು ಬಾರಿ ಒಂದೇ ದಿನದಲ್ಲಿ 50ರಿಂದ 60 ಕಿಲೋವರೆಗೂ ಕಸವನ್ನು ನದಿಯಿಂದ ತೆಗೆಯಲಾಯಿತು. ನಿಧಾನವಾಗಿ ಮನೋರಮಾ ನದಿಯ ಆ ಭಾಗ ಮತ್ತೆ ಸ್ವಚ್ಛವಾಗಿ ಕಾಣತೊಡಗಿತು. ಅಕ್ಕಪಕ್ಕದ ಜನರ ಗಮನವೂ ಈ ಕೆಲಸದ ಕಡೆಗೆ ಹೋಯಿತು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಇಂತಹದ್ದೇ ಒಂದು ಪ್ರೇರಕ ಕಥೆ ಗೋವಾದಿಂದಲೂ ಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಅವರು ನಿವೃತ್ತ ಶಿಕ್ಷಕರು. ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಹಾಗೆಯೇ ಇದೆ. ಅವರಿಗೆ ಮಡ್ಡಿ ತೋಲಾ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಬಹಳ ಕಾಡುತ್ತಿತ್ತು. ಅವರು ಕೂಡ ಪರಿಹಾರಕ್ಕಾಗಿ ಕೆಲಸ ಶುರು ಮಾಡಿದರು. ಬಾಲಕೃಷ್ಣ ಅವರು ಕೊಳವೆ ಮಾರ್ಗ ಅಳವಡಿಸುವ ಕೆಲಸದಲ್ಲಿ ಸಹಾಯ ಮಾಡಿದರು, ಮಹತ್ವದ ಪಾತ್ರ ವಹಿಸಿದ್ರು. ಇದರಿಂದ ಅನೇಕ ಮನೆಗಳಿಗೆ ನೀರು ತಲುಪಿತು. ನೀರಿಗಾಗಿ ಪ್ರತಿದಿನ ಸಂಘರ್ಷ ಮಾಡಬೇಕಾಗಿದ್ದ ಕುಟುಂಬಗಳಿಗೆ ಇದು ಬಹಳ ದೊಡ್ಡ ನಿರಾಳತೆಯನ್ನು ತಂದುಕೊಟ್ಟಿತು. ಸ್ನೇಹಿತರೆ, ಕಳೆದ ತಿಂಗಳು ನನಗೆ ಬಹಳ ಒಳ್ಳೆಯ ಅನುಭವವಾಯಿತು. ಇದರ ಸಂಬಂಧ ಮನದ ಮಾತಿನ ಜೊತೆಗೂ ಇದೆ. ಅದಕ್ಕಾಗಿಯೇ ಇಂದು ನಾನು ಇದರ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರ್ಕೋಯಿಲ್ನಲ್ಲಿ ನನ್ನ ಭೇಟಿ ಒಬ್ಬ ಶಿಕ್ಷಕಿಯೊಂದಿಗೆ ಆಯಿತು. ಸುಮಾರು 3 ದಶಕಗಳ ಹಿಂದೆಯೂ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮ ಅವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಅವರ ಜೊತೆಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳಲ್ಲಿ ಚೆನ್ನೈನ ಜೈ ಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಬಹಳ ಪ್ರಮುಖವಾದುದಾಗಿದೆ ಎಂದರೆ ತಪ್ಪಲ್ಲ. ಅವರ ದೇಶಭಕ್ತಿಯ ಭಾವನೆ ಪ್ರತಿಯೊಬ್ಬ ಭಾರತೀಯನಿಗೂ ಪ್ರೇರಣೆ ನೀಡುತ್ತಿದೆ. ಅವರು ಮನದ ಮಾತಿನಿಂದ ಪ್ರೇರಣೆ ಪಡೆದು ದೇಶದ ಅನೇಕ ಸೈನಿಕರಿಗಾಗಿ ಕೊಡುಗೆ ನೀಡುವ ಸಂಕಲ್ಪ ಮಾಡಿದರು. ಇದಕ್ಕಾಗಿ ಅವರು ತಮ್ಮ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಿದರು. ಅವರು ಮಕ್ಕಳಿಗೆ ವೀರ ಯೋಧರಿಗಾಗಿ ಪ್ರತಿದಿನ ₹1 ಕೊಡುಗೆ ನೀಡುವಂತೆ ಹೇಳಿದರು. ಅಂದರೆ ಒಂದು ವರ್ಷದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ₹365 ಜಮಾ ಆಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸುಮಾರು ₹40 ಲಕ್ಷ ಸಂಗ್ರಹವಾಯಿತು. ಗಿರಿಜಾ ಅಮ್ಮನವರು ಈ ಸಂಪೂರ್ಣ ಮೊತ್ತದ ಧನಾದೇಶವನ್ನು ನನಗೆ ಒಪ್ಪಿಸಿದರು. ಅವರೊಂದಿಗೆ ಮಾತನಾಡುತ್ತಿದ್ದಾಗ
ನನಗೆ ಅರಿವಾಯಿತು ಭಾರತ ಮಾತೆಯ ಬಗ್ಗೆ ಅವರಿಗಿರುವ ಸಮರ್ಪಣಾ ಭಾವ ಎಷ್ಟು ಆಳವಾಗಿದೆ ಎಂದು. ಕಳೆದ ವರ್ಷವೇ ಚೆನ್ನೈನ ಮೊದಲ ಹಿಂದೂ ವಿದ್ಯಾಲಯವು ತನ್ನ 50 ವರ್ಷಗಳನ್ನು ಪೂರೈಸಿದೆ. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಗೌರವವನ್ನು ಮುನ್ನಡೆಸುವುದರಲ್ಲಿ ಶಾಲಾ ಜಾಲದ ಪಾತ್ರ ಬಹಳ ಶ್ಲಾಘನೀಯವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ನಮ್ಮ ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಕೂಡ ವಿಶೇಷವಾಗಿ ಶ್ಲಾಘಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ನಗರದಲ್ಲಿ ನಮಗೆ ಸ್ಫೂರ್ತಿ ನೀಡುವಂತಹ ಒಂದಲ್ಲ ಒಂದು ಘಟನೆ ನಡೆಯುತ್ತಲೇ ಇರುತ್ತದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಚರ್ಚೆ ಆಗುವುದಿಲ್ಲ. ಆದರೆ ನಾವು ಇವುಗಳ ಬಗ್ಗೆ ತಿಳಿದುಕೊಂಡಾಗ ದೇಶವು ತನ್ನ ಜನರ ಶಕ್ತಿಯಿಂದ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ದೃಢವಾಗುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತ ನೋಡಿ ಎಂದು ನಾನು ನಿಮ್ಮಲ್ಲಿ ಆಗ್ರಹಿಸುತ್ತೇನೆ. ಸಮಾಜಕ್ಕಾಗಿ ಒಳ್ಳೆಯ ಕೆಲಸ ಮಾಡುತ್ತಿರುವ ಜನರನ್ನು ಗುರುತಿಸಿ, ಅವರನ್ನು ಶ್ಲಾಘಿಸಿ, ಅವರಿಂದ ಕಲಿಯಿರಿ ಮತ್ತು ಸಾಧ್ಯವಾದರೆ ನೀವು ಕೂಡ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಮುಂದಿನ ತಿಂಗಳು ಮನ್ ಕಿ ಬಾತ್ನಲ್ಲಿ ಇನ್ನೂ ಕೆಲವು ಸ್ಫೂರ್ತಿದಾಯಕ ಕಥೆಗಳೊಂದಿಗೆ ನಾನು ಮತ್ತೆ ನಿಮ್ಮೊಂದಿಗೆ ಸೇರುತ್ತೇನೆ. ತುಂಬಾ ಧನ್ಯವಾದಗಳು. ನಮಸ್ಕಾರ.